ಹೇಗಿದೆ ಎಕ್ಸ್ಪೀರಿಯನ್ಸ್ ಪಂಚರ್ ಆದಾಗ? ಅಯ್ಯೋ ಸುಮ್ಮನಿರಪ್ಪ, ನಮ್ಮ ಕಷ್ಟ ನಮಗೆ. ಸರ್ ಆದ್ರೆ ಏನು ಮಾಡಬೇಕು? ಇದು ಇದೆ ಮೋಟಲ್ ಕಂಪ್ನಿದು. ಹೊಸ ಗಾಡಿ 1,500,000 ಅಷ್ಟೇ ಹೊಡಿರೋದು. ಪಂಚರ್ ಆಗ್ತದೆ, ತೆಗಿತಿದ್ದಾರೆ, ಫೋಮ್ ಎಲ್ಲ ಆಚೆ ಬರ್ತಾ ಇದೆ. ಕರೆಕ್ಟ್, ಸೂಪರ್, ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಿ. ಹೇಳಿ. ठीक है, ये बताओ कौन सा सब्जेक्ट अच्छा लगता है? कौन सब्जेक्ट अच्छा लगता है? बैगन. ಟೈಮ್ ಆಲ್ಮೋಸ್ಟ್ 2:15 AM ರೆಡಿ ಆಗಿದ್ದೀವಿ. ನಾವು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನಾವು ಬ್ರೇಕ್ ತೊಗೊಂಡಿದ್ದೀವಿ ಕಾಫಿ ಕುಡಿಯೋಕ್ಕೆ. ಇವಾಗ ಕಾಫಿ ಕುಡ್ಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಕಾಫಿ ಕುಡ್ದಾಯಿತು, ಸೊ ಬ್ಯಾಕ್ ಟು ರೈಡ್. ನಾವು ಮತ್ತೆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಇವಾಗ ನೋಡ್ಕೊಂಡು ಹೋಗಬೇಕು. ಫಾಸ್ಟಾಗಿ ಬರ್ತಾ ಇರ್ತದೆ, ಯಾವುದೇ ವೆಹಿಕಲ್ ಇಲ್ಲ. ಎಷ್ಟು ಚಳಿ ಇದೆ ಅಂತಂದರೆ ನಾವೇನಾದ್ರು ಒಂದು ನೋಡಬೇಕು ಅಂದರೆ ಏನಾದ್ರು ಒಂದು ಕಷ್ಟಪಡಲೇಬೇಕು. ಸೊ ಅದಕ್ಕೋಸ್ಕರ ರೈಡ್ ಮಾಡ್ತಾಯಿದ್ದೀವಿ. ಸೊ ನಾವು ಎಲ್ಕಪ್ಪ ಹೋಗ್ತಾ ಇದ್ದೀವಿ ಇವಾಗ ಅಂತಂದರೆ, ನಾವು ಹೋಗ್ತಾ ಇರೋದು ಬಂದು ಹಂಪಿಗೆ. ಫಾಗ್ಲೈಟ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ. ಸೊ ಅದನ್ನು ಟ್ರೈ ಮಾಡೋಣ ಇವಾಗ. ಇದು ನೋಡಿ, ಫಾಗ್ಲೈಟ್ ಹಾಕಿದ ತಕ್ಷಣ ರೋಡ್ ವಿಷನ್ ಹೆಂಗೆ ಕಾಣ್ತಾ ಇದೆ. ಸೊ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ನಾವು ರೈಡ್ ಮಾಡ್ತಾ ಇರೋದು ಬಂದು ಟೋಟಲಾಗಿ 8 ಮೆಂಬರ್ಸು, 6 ಬೈಕ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋಗ್ತಾ ಇರೋದು ಬಂದು ನಮ್ಮ ಕಸಿನ್, ನಮ್ಮ ಅಣ್ಣ. ಸೊ ನನಗೆ ಬೈಕ್ ರೈಡ್ ಬಗ್ಗೆ ಎಲ್ಲ ನಾಲೆಜ್ ಏನೂ ಇರಲಿಲ್ಲ. ಸೊ ಅವರೇ ನನಗೆಲ್ಲ ಹೇಳಿದ್ದು ಬೈಕ್ ರೈಡ್ ಮಾಡಿದ್ರೆ ಏನಿರುತ್ತೆ, ಹೆಂಗಿರುತ್ತೆ. ಸೊ ನಾನು ಆಮೇಲೆ ಸ್ಟಾರ್ಟ್ ಮಾಡಿದೆ. ಸೊ ನಂಗೆ ಖುಷಿ ಇದೆ ಬೈಕ್ ರೈಡ್ ಮಾಡ್ತಾ ಇರೋದ್ರಿಂದ. ಬೆಳಗ್ಗೆ ಒಂದು 8 ಗಂಟೆಯಲ್ಲಿ ಹೋಗ್ತೀವಿ ಹಂಪಿಗೆ. ಸೊ ಇವಾಗ ಒಂದು ಫಸ್ಟ್ ಬ್ರೇಕ್ ಆಗಿದೆ, ನೋಡೋಣ ಬನ್ನಿ ಇನ್ನು ಮುಂದೆ ಹೇಗಿರುತ್ತೆ. ಕಾಫಿ ಬ್ರೇಕ್ ನಿಲ್ಸಿಲ್ಲ. ಆ್ಯಕ್ಚುಲಾಗಿ ಏನಾಗಿದೆ ಅಂತಂದರೆ, ನಮ್ಮ ರೈಡರ್ ಒಬ್ಬರದು ಬಂದು ಬೈಕ್ ಪಂಚರ್ ಆಗಿದೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಪಂಚರ್ ಹಾಕೊಂಡು ಬರ್ತಾ ಇದ್ದಾರೆ. ಇವ್ರದ್ದು ಪಂಚರ್ ಆಗಿದೆ ಬೈಕು. ಸೊ ಇವ್ರು ಆರಾಮಾಗಿ ನೀರು ಕುಡಿತಾ ಇದ್ದಾರೆ. ಅಲ್ವಾ ಗಾಡಿ ವೀಲ್ ಬಿಚ್ಚಿ ಪಂಚರ್ ಆಗ್ಬೇಕು. ಆಮೇಲೆ ಸೈಕಲ್ ತಂದಂಗೆ. ಹೌದೌದು. ಹೇಗಿದೆ ಎಕ್ಸ್ಪೀರಿಯನ್ಸ್ ಪಂಚರ್ ಆದಾಗ? ಅಯ್ಯೋ ಸುಮ್ಮನಿರಪ್ಪ, ನಮ್ಮ ಕಷ್ಟ ನಮಗೆ. ಸೊ ಇನ್ನೆಷ್ಟೊತ್ತಾಗುತ್ತೆ ಹೋಗೋದು? ಆಗುತ್ತಪ್ಪ, ನಾವು ಓಡಿಸ್ದಂಗೆ. ಎಷ್ಟು ಬೇಕು ಮ್ಯಾಮ್? ಇನ್ನೊಂದು 2 ಅವರ್. 2 ಅವರಲ್ಲಿ ಹೋಗ್ಬಿಡ್ತೀವ ನಾವು. ಫಸ್ಟ್ ಡೆಸ್ಟಿನಿ ಏನು? ಸೊ 2 ಅವರಲ್ಲಿ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಆಗಲ್ಲ, ನೋಡೋಣ. ಆಗ್ತದೆ. ತಗೊಂಡಿದ್ದೀನಿ. ಫಸ್ಟ್ ರೈಡ್ ಇವ್ರದ್ದು. ಫಸ್ಟ್ ರೈಡ್ ಆಗಿದೆ ಅವ್ರಿಗೆ. ಫುಲ್ ಎಕ್ಸೈಟ್ಮೆಂಟಿಂದ ಬಂದಿದ್ರು ಆ್ಯಕ್ಚುಲಿ. ಸರ್ ಆದರೆ ಏನು ಮಾಡಬೇಕು? ಇದು ಇದೆ ಮೋಟಲ್ ಕಂಪ್ನಿದು ಟೈರ್ ರಿಪೇರ್ ಅಂತ. ಇದು ಪಂಚರ್ ಕಿಟ್ಟು. ಸೊ ಈ ಸ್ಪ್ರೇನ ಏನಾದ್ರು ಹೊಡೆದ್ರೆ 40 ಕಿಲೋಮೀಟರ್ಸ್ ನಾವು ರೈಡ್ ಮಾಡ್ಬೋದು. ಅವಾಗಿಂದ ಇದನ್ನೇ ಹೊಡೆದು ರೈಡ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 1 ಅವರಿಂದ ರೈಡ್ ಮಾಡ್ತಾಯಿದ್ದೀವಿ. ಮತ್ತೆ ಹೊಡಿತಾರಂತ ಸ್ವಲ್ಪ ಇದೆ. ಯಾರ ಹತ್ರ ಹೇಳ್ಕೊಳ್ಳಿ, ನಾನು ಬೇಜಾರು. ಅವಳೇನು ಹಾಲು ಬರ್ದಂಗೆ ಬರ್ತಾಯಿತ್ತು. ठीक है, ये बताओ कौन सा सब्जेक्ट अच्छा लगता है? कौन सब्जेक्ट अच्छा लगता है? बैगन. ಪಂಚರ್ ಶಾಪ್ ಇಲ್ಲಿ ಎಲ್ಲೂ ಇಲ್ಲ. ಸೊ ಪಂಚರ್ ಅಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋಗ್ಬೇಕು. ಇವಾಗ ಇಲ್ಲಿಂದ 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರ್ ಮತ್ತೆ ಟ್ರಾವೆಲ್ ಮಾಡಿ ಪಂಚರ್ ಹಾಕ್ಸ್ಬೇಕು. ಯಾರಾದರೂ ನಿಮ್ಮ ಫ್ರೆಂಡ್ಸು ಬೈಕ್ ರೈಡ್ ಈಸಿಯಾಗಿ ಬೈಕ್ ರೈಡ್ ಮಾಡ್ಬೋದು ಅಂತಂದರೆ ಈ ವಿಡಿಯೋನ ಅವ್ರು ಕಳಿಸಿ. ಪಂಚರ್ ಆಗಿದೆ, ಲಿಟ್ರಲಿ ನಾವು 1 ಅವರಿಂದ ಎಷ್ಟು ಸಫರ್ ಪಡ್ತಾಯಿದ್ದೀವಿ ಅಂತಂದರೆ. ಸೊ 2 ಅವರ್ಸಿಂದ ಹುಡುಕಿದ್ವಿ ಪಂಚರ್ ಶಾಪು. ಫೈನಲಿ ಸಿಕ್ಕಿದೆ ಪಂಚರ್ ಶಾಪು. ಈಗ ನಾವಿರೋದು ಚಿತ್ರದುರ್ಗದಲ್ಲಿ ಇದ್ದೀವಿ. ಈಗ ಗಾಚಾರ್ ಗಾಂಡ್ ಮಾರತ್ತ ಕೂಡ ಕ್ಯಾಕರೆಗ ನನಗೆ. ನಾವು ರೈಡಿಗೆ ಬಂದಿರೋ ಎಲ್ಲ ಬೈಕ್ಸು ಹಳೇದಾಗಿದೆ. ಆದರೆ ಹೊಸ ಬೈಕ್ ಬಂದು ಎಕ್ಸ್ಪ್ರೆಸ್ 210. ಎಕ್ಸ್ಪ್ರೆಸ್ 210 ಪಂಚರ್ ಆಗಿದೆ. ಅದೇ ಹೇಳೋದು ಬ್ಯಾಡ್ ಲಕ್ ಅಂತ ಅನ್ನೋದು. ಪಂಚರ್ ಆಗಿರೋದು ಇವ್ರದ್ದೇ ಬೈಕು. ನಾನು ಹಾಯ್ ಮಾಡಿದ್ದು. ಹೇಗೆ ಅನಿಸ್ತಾ ಇದೆ? ತುಂಬ ಬೇಜಾರಾಗ್ತಿದೆ. ಸ್ಪೀಡ್ ಬರ್ತದೆ ಅದರಲ್ಲಿ. ಈಗ 90 ಫಾಸ್ಟ್ ಆಗಿದೆ. 90-95 ಫಾಸ್ಟ್. ಅಯ್ಯೋ ಈಗ ಇವೆಲ್ಲ ಆಗ್ತಾ ಬರ್ಕೊಂಡ್ರಿ. ಇವೆಲ್ಲ ಸೆಂಟ್ರ್ ರೋಡಲ್ಲಿ ಇತ್ತಣ, ಅದು ಹಾಕಿರೋದಕ್ಕೆ ಇಷ್ಟು ದೂರ ಬಂದಿರೋದು ಗಾಡಿ. ಅದು ಹೆಂಗ್ ಪಂಚರ್ ಆಯ್ತು ಅಂತಾನೆ ಗೊತ್ತಿಲ್ಲ. ಹೊಸ ಗಾಡಿ ಓಡಾಯ್ತಷ್ಟೇ. 1,500,000 ಅಷ್ಟೇ ಹೊಡಿರೋದು. ಅದಕ್ಕೆ ಹೇಳಿದ್ದು ನಿಮ್ಗೆ, ಬಿಚ್ಚಿದಾಗ ಲಿಕ್ವಿಡ್ ಬಂದ್ಬಿಡ್ತದೆ.
ಫೋಮ್ ಎಲ್ಲ ಹಾಕಿದ್ವಿ, ಫೋಮ್ ಎಲ್ಲ ಫಿಲ್ ಆಗಿತ್ತು. ಪಂಚರ್ ಆಗ್ತದೆ ತೆಗಿತಿದ್ದಾರೆ, ಫೋಮ್ ಎಲ್ಲ ಆಚೆ ಬರ್ತಾ ಇದೆ. ಸೊ ನೋಡ್ಬೋದು ಟೈರ್ ಎಲ್ಲ ಅಂತ. ನಾವು ಇದು ಹಂಪಿ ಅಂತ ಹೊಟ್ಟಿದ್ದೀರಾ? ಎಲ್ಲಿಂದ ಬಂದಿದ್ದು? ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಬೆಂಗಳೂರು. ಮತ್ತೆ ಹಂಪಿಗೆ ಹೋಗ್ಬಿಟ್ಟು ಮತ್ತೆ ಎಲ್ಲಿ ಹೋಗ್ತೀರಾ? ಅಂಜನಾದ್ರಿ ಬೆಟ್ಟ ಮತ್ತೆ ಮತ್ತೆ ರಿಟರ್ನ್ ಬೆಂಗಳೂರು. ಫುಲ್ ಗಲೀಜಾಗ್ಬಿಟ್ಟಿದೆ ಗಾಡಿ. ಸೊ ಇವಾಗ ಟ್ಯೂಬ್ ತೆಗ್ದಿದ್ದಾರೆ, ಟ್ಯೂಬ್ನ ಫಿಲ್ ಮಾಡಿ ಚೆಕ್ ಮಾಡ್ತಾರೆ ಎಲ್ಲಿ ಪಂಚರ್ ಆಗಿದೆ ಅಂತ. ಆಮೇಲೆ ಪಂಚರ್ ಹಾಕ್ತಾರೆ, ಹಾಕ್ತಾ ಇದ್ದಾರೆ. ಒಳಗಡೆ ತುಂಬ ಬೇಜಾರಿದೆ ಅವ್ರಿಗೆ ಅಂತ ಕಾಪಾಡ್ಕೊಂತಿದ್ದೀನಿ. ಸೊ ಇವಾಗ ಏರ್ ಫಿಲ್ ಮಾಡಿದ್ದಾರೆ. ಸೊ ಇವಾಗ ಚೆಕ್ ಮಾಡ್ತಿದ್ದಾರೆ ಪಂಚರ್ನ. ಯಾವನು ಕೊಡಲ್ಲಣ್ಣ, ಯಾವ ತಂಗಿನೂ ಕೊಡಲ್ಲ, ಯಾವ ಅಣ್ಣನೂ ಕೊಡಲ್ಲ, ಎಲ್ಲ ಅನುಭವಿಸಿದ್ದೀನಿ ನನ್ನ ಜೀವನದಲ್ಲಿ. ನಾವು ದುಡ್ಡು ನಾವು ತಿನ್ಬೇಕಷ್ಟೇ. ಯಾವ ಮರಿ ಹೆಂಡ್ತಿನೂ ಆಗಲ್ಲ. ಕರೆಕ್ಟ್ ನಾನು ಹೇಳ್ತಿರೋದು ಕರೆಕ್ಟ್ ಸೂಪರ್, ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಿ ಹೇಳಿ. ಅಣ್ಣ ನನ್ನ ಜೀವನದಲ್ಲಿ ಎಲ್ಲ ಅನುಭವಿಸಿದ್ದೀನಿ. ನೋಡಿ ಹೆಂಗೆ ತೂತಾಗಿದೆ. ಮಾಡ್ಕೊಂಡು ಯೂಟ್ಯೂಬ್ ಕಳಿಸಿ ಕಂಪ್ನಿ ಕಳಿಸ್ರಿ. ಕಂಪ್ನಿಯವ್ರು ಏನು ಮಾಡೋಕ್ಕಾಗತ್ತೆ? ಕಂಪ್ನಿಯವ್ರಿಗೆ ಅರ್ವಾರ ತಂದು ಕಳಿಸ್ರಿ. ನಾನು ಹೇಳ್ತೀನಿ. ಹಾಂ ಓಕೆ. ಕಂಪ್ನಿಯವರಿಗೆ ಬುದ್ಧಿ ಬರ್ಬೇಕು, ಹಂಗೆ ಕಳಿಸ್ರಿ. ಎಷ್ಟಣ್ಣ ಗಾಡಿ ರೇಟ್ ಇದೆ? 2,20,000. ಅಣ್ಣ ಮೈಲೇಜು? ಮೈಲೇಜ್ 38. ನಮ್ದಷ್ಟು ಬರೋದೇ ಇಲ್ಲ ಅಣ್ಣ. ಆಲ್ರೆಡಿ ಫುಲ್ ಟ್ಯಾಂಕಲ್ಲಿ 2 ಪಾಯಿಂಟ್ ಖಾಲಿ ಆಗೋಗೈತೆ. ಗಾಡಿಯಾಗ ಬಿದ್ದ ಕಡೆಯಿಂದ ಮುಂಚೆ ಯಾವ ಗಾಡಿ ಯೂಸ್ ಮಾಡ್ತಾ ಇದ್ರಿ? CT100 CT100. 90-95 ಫಾಸ್ಟ್ ಆಗಿದ್ದೆ. ಹಾಂ, ಏನಾನ ಹತ್ರ ತಿರ್ಸಿದ್ರೆ ಗಾಡಿ ಲಾರಿ ಗಾಡಿ ಹೋಗ್ಬಿಡ್ತಿದ್ದೆ. ರೈಟಿಗೆ ಹೋಗಿದ್ರೆ ಲಾರಿ ಗಾಡಿ ಹೋಗ್ಬಿಡ್ತಿದ್ದೆ. ಹುಷಾರಾಗಿ ಓಡಿಸಿ. ಹೊಡ್ಕೊಂಡು ನನ್ನ ಜೀವ ಉಳ್ದಂಗೆ ಆಯ್ತು. ರೈಟಿಗೆ ಹೋಗಿದ್ದೀರಾ ಸ್ಪಾಟ್ ಔಟ್ ತಿಂಡಿ ಚಿತ್ರಾನ್ನ ಆಗ್ಬಿಡ್ತಿದ್ದೆ ನಾನು. ಆಗ 90-95 ಫಾಸ್ಟ್ ಆಗಿದ್ದೆ. ಬುಲೆಟ್ ಸಮೇತ ಹೊಡೆದಿದ್ದೀನಿ, ಇವು ಗಾಡಿಗಳೆಲ್ಲ ಹೊಡೆದಿದ್ದೀನಿ. ಯಾವ ಗಾಡಿಗೂ ಯಾವ ಮಾರಿಲ್ಲ ನಾನು. ಲೇಯರ್ ಮೇಲೆ ಲೇಯರ್ ಪಂಚರ್ ಆಗ್ತಾ ಇದ್ದಾರೆ. ಪಂಚರ್ ಆಗ್ತಾಯಿತ್ತು. ಇವಾಗ ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿಬಿಟ್ಟಿದೆ. ರೈಡ್